ಸರ್ ಎಷ್ಟು ಬೀಸ್ ಸರ್ ಟ್ಯಾಕ್ಟ್ರಿಗೆ ಇದಕ್ಕೆ? 7,25,000 ರೇಷ್ಮೆ ಬೆಳೆದಾಗಿಂದ ರೀ ನಿಮ್ಗೆ ಅನುಕೂಲ ಆಗಿರೋದು? ರೇಷ್ಮೆ ಬೆಳೆದಾಗಿಂದ ತೊಗೊಂಡಿರೋದ್ರಿ. ಹಾಂ 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 ವರ್ಷ ಆಯ್ತು ರೀ ತೊಗೊಂಡು. ವರ್ಷ ಆಯ್ತಲ್ಲ ರೀ. ಪರವಾಗಿಲ್ಲ ಸರ್. ಹಾಂ, ರೈತ ಬಾಂಧವ್ರೆ, ಇನ್ನೊಂದು ವಿಶೇಷ ಒಬ್ಬ ವ್ಯಕ್ತಿಯರನ್ನ ಪರಿಚಯ ಮಾಡಿಸ್ತಾ ಇದ್ದೀನಿ ನಿಮಗೆ. ಇವ್ರದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ, ರೇಷ್ಮೆ ಬೆಳೆಗಾರರು ಅಂತಂದು. ಪ್ರತಿಯೊಂದು ರೇಷ್ಮೆ ಬಗ್ಗೆ ತುಂಬ ವಿಡಿಯೋಸ್ ಹಾಕ್ತಿರ್ತಾರೆ ಇವರು. ಇವ್ರ ಚಾನಲ್ ಕೂಡ ನೀವು ಫಾಲೋ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಯಾಕಂದರೆ ನಾವು ಯಾವ ನಮ್ಮ ಹೊಲದ ರೇಷ್ಮೆ ಬೆಳೆಗಾರನ ಹುಡ್ಕೊಂಡು ಹೋಗಿ ವಿಡಿಯೋ ಮಾಡ್ತೀವಿ. ಬಟ್ ಇವ್ರು ಹಂಗಲ್ಲ, ಇವರು ಕೂಡ ರೇಷ್ಮೆ ಬೆಳೆಗಾರರೇ. ಹೌದಲ್ಲ ಸರ್? ಸ್ವಲ್ಪ ಹೇಳ್ರಿ ಸರ್, ನಿಮ್ಮ ಪರಿಚಯ ಮಾಡಿರಿ ಸರ್, ನಿಮ್ಮ ಹೆಸರು ಹೇಳ್ರಿ. ನಮಸ್ಕಾರ ರೀ. ನಮ್ಮ ಹೆಸರು ಮೈಲಾರಪ್ಪ ಬಾರಿಕೆ ಅಂತ ಹೇಳ್ರಿ. ನಾವು ರೇಷ್ಮೆ ಮಾಡ್ಕೊಂತಾನ ರೇಷ್ಮೆ ಯೂಟ್ಯೂಬ್ ಚಾನಲ್ ಐತ್ರಿ ನಮ್ದು. ರೇಷ್ಮೆ ಬೆಳೆಗಾರರು ಅಂತಂದು ಯೂಟ್ಯೂಬ್ ಚಾನಲ್ ಐತಿ ನಮ್ಮದು. ಕೂಡ ಒಂದು 5 ಎಕರೆ ರೇಷ್ಮೆ ಐತಿ. ರೇಷ್ಮೆ ಮಾಡ್ಕೊಂತಾನ ನಾವು ಯೂಟ್ಯೂಬ್ ಚಾನಲ್ ಇದು ಮಾಡ್ತಾಯಿದ್ವಿ. ಹೌದಲ್ಲ ರೀ. ರೇಷ್ಮೆ ನೀವು ಏನಂತಾರಲ್ಲ, ಎಷ್ಟು 5 ಎಕರೆದಲ್ಲಿ ಒಂದು ವರ್ಷಕ್ಕೆ ಎಷ್ಟು ಬ್ಯಾಚ್ ಮಾಡ್ತೀರಿ ಸರ್? ಒಂದು ವರ್ಷಕ್ಕೆ ಅಂದ್ರೆ ನಾವು 10 ಬ್ಯಾಚ್ ಮಾಡ್ತೇವೆ ರೀ. ಹ್ಞೂ ರೀ. 10 ಬ್ಯಾಚ್ ಒಳಗೆ 1 ತಿಂಗಳು ಒಂದು ಹಿಂಗೆ ಮಾಡ್ಕೊಂತ ಹೋಗ್ತೇವೆ ರೀ. ಓಕೆ 10 ಬ್ಯಾಚ್ ಮಾಡ್ತೀರಿ. ಹಾಂ. ಒಂದು ಬ್ಯಾಚಿಗೆ ಖರ್ಚು ಎಷ್ಟಾಗುತ್ತೆ ಸರ್? ಒಂದು ಬ್ಯಾಚಿಗೆ ಖರ್ಚು ಒಂದು 30,000ರಿಂದ 35,000 ಬರ್ತೈತೆ ರೀ. ಹ್ಞೂ ರೀ. ಎಷ್ಟು ಮೊಟ್ಟೆಗಳು ತರ್ತೀರಿ ಸರ್? 200 250 ತರ್ತೇವೆ ರೀ ಒಂದು ಬ್ಯಾಚಿಗೆ. ಒಂದು 30,000 ಖರ್ಚಾಗುತ್ತೆ. ಹಾಂ, ಒಂದು 30ರಿಂದ 35,000 ರೂಪಾಯಿ ಖರ್ಚು. ಆದಾಯ ಎಷ್ಟು ಮಾಡ್ಬೋದು ಸರ್? ಆದಾಯ 1,00,000ದವರೆಗಿನ ಆದಾಯ ಮಾಡ್ಬೋದಲ್ಲ ರೀ. ಹಾಂ. ಒಟ್ಟು ಚಲೋ ಅನಿಸೈತೆ ರೀ? ಚಲೋ ಅನಿಸೈತೆ ರೀ. ಒಟ್ಟು ಅಡ್ಡಿಲ್ಲ ರೀ, ಇನ್ಕಮ್ ಚಲೋ ಐತೆ ರೀ. ಹಾಂ. ಈಗ ಸರ್, ಈಗ 1 ಎಕರೆ ನಾವು ಮಾಡ್ಬೇಕಂದ್ರೆ ಬೋರ್ವೆಲ್ ನೀರು ಎಷ್ಟು ಇರ್ಬೇಕು ಸರ್? ಬೋರ್ವೆಲ್ ನೀರು ಎಷ್ಟು ಇಂಚಿದ್ರೆ ಯೋಗ್ಯ ರೀ? ಒಂದು ಎಕರೆ ಮಾಡ್ಬೇಕು. ಹಾಂ. 1 ಎಕರೆಗಿಂತ ಒಂದು 4 ಎಕರೆ ನಾವು ರೇಷ್ಮೆ ಮಾಡಿದ್ರಿ ಒಂದು 3 ಇಂಚ್ ಒಂದು ಬೋರ್ ಮೇಂಟೆನೆನ್ಸ್ ಮಾಡ್ಬೋದಲ್ರಿ. ಒಂದು 2 ಎಕರೆ ನಾವು ಸಣ್ಣ ರೈತರಾಗಿ ಒಂದು 2 ಎಕರೆ ಮಾಡ್ತೇವೆ ಅಂದ್ರೆ ನೀರು ಕಡಿಮೆ ಐತೆ ಅಂದ್ರೆ ಡ್ರಿಪ್ ಮುಖಾಂತರ ಮಾಡಿ ಆದ್ರೆ ಮಾಡ್ಬೋದು. ಯಾಕಂದ್ರೆ ಸ್ಟೆಪ್ ಬೈ ಸ್ಟೆಪ್ ಇರ್ತೈತಲ್ರಿ. 1 ಎಕರೆ ಒಂದು ಸ್ಟೆಪ್, 1 ಎಕರೆ ಒಂದು ಸ್ಟೆಪ್ ಇರ್ತೈತಲ್ಲ. 1 ಎಕರೆಗೆ ಕಟಾವ್ ಅಂದ ನಂತರ ಅದಕ್ಕೆ ಸ್ವಲ್ಪ ನೀರಿನ ಇದು ಕಡಿಮೆ ಆಗ್ತೈತೆ. ಸೊಪ್ಪು ಇರ್ತಕ್ಕಂಥದಕ್ಕೆ ನೀರನ್ನ ಜಾಸ್ತಿ ಬಿಡ್ಬೇಕಾಗ್ತದೆ. ಅವಾಗ ಮೇಂಟೆನೆನ್ಸ್ ಮಾಡ್ಬೋದು. ಹೌದ್ರಿ. ಈಗ 1 ಎಕರೆಗೆ ಸರ ನಾವು ಇದಕ್ಕೆ ಸಸಿ ನಾಟಿ ಮಾಡಕ್ಕೆ ಸರ್ ಎಷ್ಟು ಖರ್ಚು ಬರುತ್ತೆ ಸರ್ ಒಂದು ಎಕರೆಗೆ? ಸಸಿಗೆ ರೀ, ಸಸಿ 3,000ರಿಂದ 4,000 ರೂಪಾಯಿ ಸಸಿ ಹೋಗ್ಬೋದು ರೀ. ಒಂದು ಎಕರೆಗೆ? 1 ಎಕರೆಗೆ ರೀ. 1 ಎಕರೆಗೆ. ಓಕೆ. ಮತ್ತು ರೀ ಖರ್ಚು ಎಲ್ಲ ಬಂತು ಒಂದು ಎಕರೆಗೆ ಒಂದು 5,000 ಬರ್ತೈತೆ. ಹೌದಲ್ಲ? ಹಾಂ, ಬರ್ತೈತೆ. ಅಂದರೆ ನಾವು 4 ಎಕರೆ ಹಚ್ಚಿದ್ವಪ್ಪ ಅಂದ್ರೆ ಒಂದು 20,000 ರೂಪಾಯಿ ಖರ್ಚು. 20,000 ರೂಪಾಯಿ ಖರ್ಚು ಆಗ್ತೈತೆ ರೀ 4 ಎಕರೆ. ಮತ್ತೀಗ ನಾವು ಸಸಿ ಹಚ್ಚಿದ್ದಕ್ಕೂ ರೇಷ್ಮೆ ಇಲಾಖೆಯಲ್ಲಿ ಇದು ಕೊಡ್ತಾರಲ್ಲ ಸರ್? ಹಾಂ, ಸಸಿ ಹಚ್ಚಿದ್ದಕ್ಕೆ ಅವರು ಈ NRG ಒಳಗೆ ಮಾಡಿ ನಮ್ಗೆ ಅದು ಅಮೌಂಟ್ ಒಂದು 10,000 ರೂಪಾಯಿ ಬರ್ಬೋದು ರೀ. ಹೌದಾ? 10ರಿಂದ 15,000 ರೂಪಾಯಿ ಬರ್ತೈತೆ ರೀ. ಹಾಂ, ಪರವಾಗಿಲ್ಲ ರೀ. ಮತ್ತು ರೇಷ್ಮೆ ಶೆಡ್ ಹಾಕ್ಕೊಂತೀವಿ ಅಂದ್ರೆ ತಾತ್ಕಾಲಿಕ ಶೆಡ್ಡಿಗೆ ಒಂದು 75,000-80,000 ರೂಪಾಯಿ ಇದಲ್ರಿ? ಹ್ಞೂ ರೀ. 1 ಲಕ್ಷ ಚಿಲ್ಲರ್ ಆಗೈತೆ ರೀ. ಈಗ 1 ಲಕ್ಷ ಚಿಲ್ಲರ್ ಆಗೈತೆ. 75,000 ಮೊದಲಿತ್ತು. ಹ್ಞೂ. ಈಗ ಒಂದು ವರ್ಷ ಆಯ್ತು ರೀ. 1 ಲಕ್ಷ ಚಿಲ್ಲರ್ ಐತೆ ರೀ ತಾತ್ಕಾಲಿಕ ಶೆಡ್ಡಿ. ಹಾಂ. ಓಕೆ. ನೋಡಿ ವೀಕ್ಷಕರೇ, ಈ ನಮ್ಮ ಮೈಲಾರಪ್ಪ ಅವರು ಕ್ಯಾಮ್ರಾ ಮುಂದೆ ಬರೋಕ್ಕೆ ಬೇಡ ಸರ್ ಅಂತ ಇದ್ರು. ನಾನು ಯಾಕಂದ್ರೆ ಅಲ್ಲಿಂದ ಇಲ್ಲಿ ಬರೋಕ್ಕಾಗಲ್ಲ, ನಮಗೆ ಗದಗಿಂದ ಇಲ್ಲಿ ಬರೋಕ್ಕಾದ್ರೆ ಒಂದು ಏನಿಲ್ಲ 80-90 ಕಿಲೋಮೀಟ್ರ್ ಆಗುತ್ತೆ. ಇವ್ರನ್ನ ಬಿಡಬಾರ್ದು ಅನ್ನೋದಕ್ಕೋಸ್ಕರ ಹಾಗೆ ವಿಡಿಯೋ ಮಾಡಿಬಿಟ್ವಿ. ನಿಮ್ಮ ಏನಂತಾರಲ್ಲ, ನಮ್ಮ ಮೈಲಾರಪ್ಪ ಅವರು ಯೂಟ್ಯೂಬ್ ಚಾನಲ್ ನೋಡಿರಿ, ಇನ್ನೂ ಹೆಚ್ಚಿನ ಮಾಹಿತಿ ಇರ್ತೈತಿ ರೇಷ್ಮೆ ಬಗ್ಗೆ. ಇನ್ನೂ ಹೆಚ್ಚಿನ ಮಾಹಿತಿ ಇರ್ತೈತೆ. ನಾನು ಇವ್ರ ನಂಬರ್ ಕೂಡ ಹಾಕಿರ್ತೀನಿ ನನ್ನ ಯೂಟ್ಯೂಬ್ ಚಾನಲ್ಲಿ. ಯಾಕಂದ್ರೆ ಇನ್ನೊಬ್ರಿಗೆ ಅನುಕೂಲ ಅಲ್ಲಿ, ನಮ್ಮಿಂದ ಇನ್ನೊಬ್ರಿಗೆ ಅನುಕೂಲ ಆಯ್ತಪ್ಪ ಅಂದ್ರೆ ಅದೇ ಸಾಕು ನಮಗೆ. ಯಾಕಂದ್ರೆ ಎಲ್ಲರೂ ಬೆಳಿಬೇಕು, ನಾವು ಬೆಳೆಯೋಣ, ನೀವು ಬೆಳೆಯೋಣ. ಸರಿನಾ ವೀಕ್ಷಕರೇ? ಎಲ್ಲರೂ ಬೆಳೆಯೋಣ. ಮತ್ತೆ ಮುಂದಿನ ಸಿಗೋಣ. ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. SRG5 ಅನ್ನುವ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಶೇರ್ ಮಾಡಿರಿ. ನಿಮ್ಗೆ ಅನಿಸಿದ್ದನ್ನು ಕಮೆಂಟ್ ಮಾಡಿರಿ. ಇಲ್ಲೇ ನಮ್ಮ ರೇಷ್ಮೆ ಇರ್ತಕ್ಕಂಥ ಇಲ್ಲಿ ಏರಿಯಾಗೆ ಬಂದಿದ್ದಾರೆ ಅವರು. ಇಲ್ಲೆಲ್ಲ ವಿಡಿಯೋಗಳನ್ನು ನಾವು ಆದಂಥ ಅನುಭವಗಳನ್ನು ಹೇಳಿ ಆ ವಿಡಿಯೋಗಳನ್ನು ಮಾಡಿಸಿ SRG5 ವಿಡಿಯೋ ಇದು ಏನು ಯೂಟ್ಯೂಬ್ ಚಾನಲ್ ಇದೆಯಲ್ಲ ಅದಕ್ಕೆ ಹಾಕಿರ್ತೀವಿ. ಅದರಿಂದ ರೈತ ಬಾಂಧವರಿಗೆ ಅನುಕೂಲ ಆಗಿರ್ತೈತಿ ಅಂತಂದು ಈ ಮೂಲಕ ತಿಳಿಸ್ತೀನಿ. ನಮಸ್ಕಾರ. ಓಕೆ.